ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ತುಂಬಾ ನಗಿತಾ ಇದ್ದಾರೆ ಅಮ್ಮ, ತುಂಬಾ ನಗಿ. ಸೊ ಇವತ್ತು ಕಿಶೋರ್ ಅವ್ರದ್ದು ವೆಡ್ಡಿಂಗ್ ಇರೋದ್ರಿಂದ ನಾವೆಲ್ಲರೂ ಅವ್ರ ವೆಡ್ಡಿಂಗ್ ವೆನ್ಯೂಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಕಿಶೋರ್ ಫೈನಲಿ ಖುಷಿಯಿಂದ ಆಗ್ತಿದ್ದಾನೆ ಗೈಸ್. ಅವನು ಮದ್ವೆ ಅನ್ಕೊಂಡು ಫೈನಲಿ ಅವ್ನ ಮದ್ವೆ ಬಂತು. ಸೊ ನಾವೆಲ್ಲ ರೆಡಿ ಆಗಿದ್ದೀರಿ ಹೋಗೋಕ್ಕೆ. ಲೆಟ್ಸ್ ಗೋ ಇನ್ ಮೈ ಡ್ರೀಮ್ಸ್. ಇದು ಏನು ಡ್ರೀಮ್ ಅಂತನೂ ಗೊತ್ತಾಗ್ತಿಲ್ಲ. ಫೈನಲಿ ನಾವು ಈ ಸಲ ರೆಡಿ ಆಗಿದ್ದೀವಿ. ನಂದು ಇದು ಎಂಗೇಜ್ಮೆಂಟ್ ಔಟ್ಫಿಟ್ಟೆ, ಅದನ್ನೇ ಹಾಕೊಂಡಿದ್ದೀನಿ. ನಂದು ಕೂಡ ಇದೆಲ್ಲ ಇವಂದು ಎಂಗೇಜ್ಮೆಂಟ್ ಔಟ್ಫಿಟ್ಟೆ, ನಂದು ಎಂಗೇಜ್ಮೆಂಟು. ಡಿಫ್ರೆಂಟ್ ಗೈಸ್ ಅನ್ಕೊಂಡ್ಬಿಟ್ಟಿರಲ್ಲ, ನಮ್ದು ಎಂಗೇಜ್ಮೆಂಟ್ ಅಲ್ಲ, ನಮ್ಮ ಚಿಕ್ಕಿದು ಚಿಕ್ಕಿದೆ ಎಂಗೇಜ್ಮೆಂಟ್ ಡ್ರೆಸ್ದು. ಇವನು ನಾವು ಇವಾಗ ಚೌಟ್ರಿಗೆ ಹೋಗ್ತಾ ಇದೀರಿ. ಚೌಟ್ರಿ ಬಂದ್ಬಿಟ್ಟು ನಮ್ಮ ಮನೆಯಿಂದ ಅಲ್ಲಿಗೆ ಒಂದು 10 ಮಿನಿಟ್ಸ್ ಅಷ್ಟೇ. ದೇವಸ್ಥಾನ ಹತ್ರನ ಫ್ರೆಂಡ್ಸ್, 10 ಮಿನಿಟ್ಸ್ ಅಷ್ಟೇ ಕನ್ಕುನ್ ಚೌಟ್ರಲ್ಲಿ. ಸೊ ಲೆಟ್ಸ್ ಗೋ. ಗೈಸ್ ಫೈನಲಿ ನಾವು ಚೌಟ್ರಿ ರೀಚ್ ಆಗಿದ್ವಿ. ನೀವು ನೋಡ್ಬೋದು ಚೌಟ್ರಿ ಬಂದಿದೆ, ಸಿಕ್ಕಿದೆ. ರಾಜನ ನೀವೇನಾದ್ರೂ ನನ್ನ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಈ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಾವು ಬಂದ್ಬಿಟ್ಟು ಹುಡುಗ ಸೈಡ್ ಹೋಗಿರೋದು ಮದ್ವೆಗೆ. ಫೈನಲಿ ಅವ್ನ ಮದ್ವೆ ಹಾಕ್ತಿದ್ದಾನೆ. ಅವನಿಗೆ ತುಂಬಾ ಆಸೆ ಇತ್ತು ಮದ್ವೆ ಆಗ್ಬೇಕು ಅಂದ್ಬಿಟ್ಟು ಅವ್ನು ಹಾಕ್ತಿದ್ದಾನೆ. ಮದ್ವೆ ಎಂಜಾಯ್ ಆಗಿ ಹಾಕ್ತಿದ್ದಾನೆ. ಸೊ ಹುಡ್ಗಿನೂ ಚೆನ್ನಾಗಿದ್ಲು. ಹುಡ್ಗಿ ಬಂದ್ಬಿಟ್ಟು ಊರ್ ಗೊತ್ತಿಲ್ಲ ನಂಗೆ, ನಿಯರ್ ಬೈ ಅವ್ರವ್ರಿಗೆ ಇವ್ರವ್ರಿಗೆ ನಿಯರ್ ಬೈ ಇರುತ್ತೆ. ಚೆನ್ನಾಗಿತ್ತು ಪೇರು. ಅಲ್ಲಿ ಸಾಂಗ್ಸ್ ಎಲ್ಲ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ ಓಟಿರೋ ಕಾರಣ ನಾನು ಹಾಕೋದಕ್ಕೆ ಆಗಲ್ಲ. ಸೊ ನಿಮ್ಗೆ ಯಾವ್ಯಾವ ರೀತಿ ವ್ಲಾಗ್ಸ್ ಇಷ್ಟ ಆಗುತ್ತೆ, ನನ್ಗೆ ಕಂಟೆಂಟ್ ಇಟ್ಕೊಂಡ್ ಮಾಡೋದು ಇಷ್ಟ ಆಗುತ್ತೆ, ಇಲ್ಲ ರ್ಯಾಂಡಮ್ ವ್ಲಾಗ್ ಇಷ್ಟ ಆಗುತ್ತಾ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ. ಊಟದ ವಿಚಾರಕ್ಕೆ ಬಂದ್ರೆ ತುಂಬಾ ಎಲ್ಲ ಊಟ ಚೆನ್ನಾಗಿತ್ತು. ತುಂಬಾ ಟೇಸ್ಟಿ ಆಗಿತ್ತು. ಊಟ ಕೂಡ ಚೆನ್ನಾಗಿತ್ತು. ಸೊ ಪಾಯಸ ಮಾಡಿತ್ತು, 1-3 ತರ ಪಲ್ಯ ಮಾಡಿದ್ರು. ಪಲಾವ್ ಆಗಿರ್ಬೋದು, ಮತ್ತೆ ಇದು ರೋಟಿ ಇಲ್ಲ ಅನ್ಕೊಂತೀನಿ ಮೋಸ್ಟ್ಲಿ, ದೋಸೆ ಮತ್ತೆ ಸಮಥಿಂಗ್ ಇನ್ನೇನು ಪೂರಿ ಹಾಕಿದ್ರು. ಕರೆಕ್ಟ್ ಪೂರಿ ಹಾಕಿದ್ರು. 3 ತರ ಪಲ್ಯ. ಐ ಥಿಂಕ್ ಬೀನ್ಸ್ ಪಲ್ಯ, ಕೋಸಂಬರಿ, ಇನ್ನೊಂದು ಅದು ತರ ಇರುತ್ತಲ್ವಾ, ಈ ತರ ಪಲ್ಯ ಅಷ್ಟೇ ಹಾಕಿದ್ದು. ಚೆನ್ನಾಗಿತ್ತು ಊಟ ಎಲ್ಲ. ಮತ್ತೆ ಇದು ಆಲೂ ಕಬಾಬ್ ಹಾಕಿದ್ರು. ಅನ್ನ ಸಾಂಬಾರ್ ಎಲ್ಲ ನಾರ್ಮಲ್, ಯಾವ ಇದು ಮದ್ವೆಯಲ್ಲಿ ಯಾವ ಊಟ ಮಾಡ್ತಾರೋ ಅದೇ ಊಟ. ತುಂಬಾ ಚೆನ್ನಾಗಿತ್ತು ಊಟ ವಿಷಯ ಮಾತ್ರ ಬಂದ್ರೆ. ಹಪ್ಳ ಎಲ್ಲ ಹಾಕಿದ್ರು. ಸೊ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕು, ಏನು ಅಂದ್ರೆ ನಾನು ನಿಮ್ಗೆ ಯಾವ ತರ ವ್ಲಾಗ್ಸ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿದ್ರೆ ನಾನು ಆ ತರ ಮಾಡ್ತೀನಿ. ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿರ್ಬೇಕು ವ್ಲಾಗ್ಸ್ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಿಮ್ಗೂ ಬೋರ್ ಆಗ್ಬಾರ್ದು, ನಾನ್ ಎಡಿಟ್ ಮಾಡೋರು ನನ್ಗೂ ಬೋರ್ ಆಗ್ಬಾರ್ದು ಅನ್ನೋ ಕಾರಣಕ್ಕಷ್ಟೇ ಈ ತರ ನಿಮ್ಗೆ ಕಂಟಿನ್ಯೂಸ್ ಮದ್ವೆ ನಿಮ್ಗೂ ಬೋರ್ ಆಗ್ಬಿಡುತ್ತೆ, ನನ್ಗೂ ಬೋರ್ ಆಗುತ್ತೆ. ಆಕ್ಚುಲಿ ನನ್ಗೆ ಬೋರ್ ಆಗ್ತಿದೆ. ಯಾಕೆ ಅಂದ್ರೆ ಈ ಮದ್ವೆ ಬ್ಲಾಗ್ಸ್ ಹಾಕಿ 3-4 ಮದ್ವೆ ಮಟನ್ ಊಟ ಬ್ಲಾಗ್ಸ್ ಹಾಕಿ ನನ್ಗೆ ಬೋರ್ ಆಗ್ತಿದೆ. ಅದಕ್ಕೋಸ್ಕರನೇ ಸೊ ನಾನು ಕಂಟೆಂಟ್ಗಳು ಇಟ್ಕೊಂಡಿಲ್ಲ ಅಂತ ಇಲ್ಲ. ಬಟ್ ನನಗೆ ಅಷ್ಟು ಇದೇ ರೀತಿ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋ ಒಂದು
ಡೌಟ್ ಅಷ್ಟೇ ನನಗೆ, ನಾನು ಮಾಡೋದು ನಿಮಗೆ ಇಷ್ಟ ಆಗುತ್ತಾ? ಏಕೆಂದರೆ ನೀವು ಒಂದು ಲೈಕ್, ಶೇರು, ಕಮೆಂಟ್ ಆ ಥರ ಮಾಡೋದು ನನ್ಗೆ ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ. ನೀವು ಏನು ಮಾಡಲ್ಲ ಅಂದರೆ ನನಗೇನು ಗೊತ್ತಾಗಲ್ಲ, ನನಗೆ ಯಾವ ಥರ ಕಂಟೆಂಟ್ ಕೊಡಬೇಕು ನಿಮಗೆ ಅನ್ನೋದು ಕೂಡ ಗೊತ್ತಾಗಲ್ವಾ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಇದು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಇದರಲ್ಲೆಲ್ಲ ಏನಿಲ್ಲ. ಅಂತ ಹೇಳಕ್ಕಾಗಲ್ಲ, ಅದು ನಿಜನೇ. ಯಾಕಂದ್ರೆ ನಾವು ಕ್ರಾಪ್ಸ್ ಪಾನಿಪುರಿ ಇಸ್ಕೊಳಕ್ ಬಂದಿದ್ದೀರಿ, ನೋಡೋಣ ಬನ್ನಿ. ಆದಷ್ಟು ಈ ಬ್ಯಾಗ್ಗೆ ತುಂಬ್ಕೊಳಕ್ ಟ್ರೈ ಮಾಡೋಣ, ಬನ್ನಿ ಬನ್ನಿ. ಪಾನಿಪುರಿ ಮಾತ್ರ ಮಿಸ್ ಮಾಡೇ ಫ್ರೆಂಡ್ಸ್, ಕ್ಯೂ ಅಲ್ಲಿ ಇದ್ದೀರಿ ನೋಡಿ. ಅದು ಅಷ್ಟು ಸುಸ್ತಾಗಿ ಬ್ಯಾಗ್ ಬಿದ್ದೋಗೋ ಅಷ್ಟು ಟಯರ್ಡ್ ಆಗಿದ್ದೀನಿ ನಾನು ಗೈಸ್. ಅದಕ್ಕೆ ಅಷ್ಟೊಂದು ಸುಸ್ತು ಗೈಸ್. ಡೆನಿಸ್ ಇವಾಗ ಒಂದು ಮಹಾ ಕಾರ್ಯ ಮಾಡಿದ್ಲು. ಅವರು ಕೊಡ್ತಾ ಇರೋದೇ ಒಂದ್ ಕಡೆ, ನಿಂತ್ಕೊಂಡಿರೋದೇ ಒಂದ್ ಕಡೆ, ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅಷ್ಟು ನನ್ಗೆ ಫ್ಲಾಶ್ ಆಗಿಲ್ಲ, ನಾನು ಏನೋ ಅನ್ಕೊಂಡೆ, ಎಲ್ಲೇನೇನೋ ಇದೆ ಗೈಸ್. ಗೈಸ್ ನೋಡಿ, ಪಾನಿಪುರಿ ತಗೋ ಬಂದಿದ್ದೀನಿ ನಾನು ಇವಾಗ ಸದ್ಯಕ್ಕೆ. ಸೊ ನಾನು ಈ 3 ಮದ್ವೆಗೆ ಹಾಕೊಂಡಿದ್ದಂತ ಔಟ್ಫಿಟ್ಗಳಲ್ಲಿ ನಿಮ್ಗೆ ಏನಾದ್ರು ಬೇಕಿದ್ರೆ, ನೀವು ಪರ್ಚೇಸ್ ಮಾಡ್ಬೇಕಿದ್ರೆ, ಏನಾದ್ರು ತಗೋಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರದ್ದೇ ಒಂದು ಬ್ಲಾಗ್ ಮಾಡ್ತೀನಿ ನಾನು. ಇವಾಗ ಅರ್ಶನಕ್ಕೆ ಹೋಗ್ತಾ ಇದ್ದೀರಿ. ಇದು ಸೆಕೆಂಡ್ ಅರ್ಶನ, ಇಲ್ಲಿ ಚೌಟ್ರಿಯಲ್ಲಿ ಇಡೋ ಅರ್ಶನಕ್ಕೆ ಹೋಗ್ತಾ ಇರೋದು ನಾನು. ಸೊ ಇದು ಬಂದ್ಬಿಟ್ಟು ಲಂಗ ದಾವಣಿ ಹಾಕೊಂಡಿದ್ದೀನಿ ನಾನು, ಈ ಥರ ಯೆಲ್ಲೋ ಕಲರ್ ಲಂಗ ದಾವಣಿ. ಇದು ನಮ್ಮ ಅಕ್ಕ ಅರ್ಶನದಲ್ಲಿ ನಮ್ಮ ಅಕ್ಕ ಹಾಕಿದ್ಲು ಇದು ಲಂಗ ದಾವಣಿ, ಅವರಿಬ್ರು ಹಾಕಿದ್ರು. ಇವತ್ತು ಮದುವೆ ಆಗಿರೋ ಹುಡುಗಿ ಮತ್ತೆ ನಾನು ಹಾಕಿದ್ದೀನಿ, ಮಧು ಮತ್ತೆ ನಾವು ಹಾಕಿದ್ದೀರ ಅದೇ ಲಂಗ ದಾವಣಿ. ಮತ್ತೆ ನಮ್ ಕಡೆ ಏನಂದ್ರೆ ರಿಸೆಪ್ಷನ್ ಆದ್ಮೇಲೆ ಮತ್ತೆ ಅರ್ಶನ ಇಕ್ತಾರೆ, ಹುಡುಗಿಗಾಗಿರ್ಬೋದು ಹುಡ್ಗನ್ಗಾಗಿರ್ಬೋದು ಕುಣಿಸಿ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದೀರಿ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬಂದು ಜನ ಎಲ್ಲ ಕೂತಿದ್ದಾರೆ. ನಿಮ್ಗೆ ಏನಾದ್ರು ನನ್ನ ಚೈಲ್ಡ್ಹುಡ್ ಫೋಟೋಸ್ ಆಗಿರ್ಬೋದು ಅದೆಲ್ಲ ನೋಡಕ್ ಕ್ಯೂರಿಯಾಸಿಟಿ ಇದ್ರೆ ನಾನು ಬ್ಲಾಗ್ ಅನ್ನ ಮಾಡಿ ಹಾಕ್ತೀನಿ, ಅತಿ ಶೀಘ್ರದಲ್ಲಿ ಹಾಕ್ತೀನಿ. ಯಾಕಂದ್ರೆ ನನಗೆ ಇವಾಗ ಹಾಲಿಡೇಸ್ ನಡೀತಿರೋ ಕಾರಣ ನಾನು ಅದಕ್ಕೋಸ್ಕರ ಅಂತಾನೆ ಬ್ಲಾಗ್ ಮಾಡಿ ಎಲ್ಲ ಮಾಡಕ್ ಇಟ್ಟಿದ್ದೀನಿ. ಸೊ ಅದನ್ನೇ ಹಾಕ್ತೀನಿ ನಾನು. ಇನ್ನು 1-2-3 ದಿವಸ ಕಂಟಿನ್ಯೂಸ್ ಬ್ಲಾಗ್ ಶೂಟ್ ಮಾಡ್ಬೇಕು ನಾನು. ಕುಕಿಂಗ್ ಬ್ಲಾಗ್ಸ್ ಅಲ್ಲೂ ನಿಮ್ಗೆ 100% ನನ್ನ ಕಡೆಯಿಂದ ಇರುತ್ತೆ, ಕುಕಿಂಗು ಮಾಡ್ತೀನಿ. ಅದರಲ್ಲಿ ಈ ಸೈಡ್ ನನ್ನ ಲೈಫ್ ಸ್ಟೈಲ್ ಅದು ನಾನು ಸ್ವಲ್ಪ ಮಾಡಕ್ ಟ್ರೈ ಮಾಡ್ತೀನಿ. ನನ್ಗೆ ನನ್ನ ತಲೆಯಲ್ಲಿ ಒಂದಿದೆ, ಅದು ಮಾಡಿ ನಿಮ್ಗೆ ಶೂಟ್ ಮಾಡಿ ಅತಿ ಶೀಘ್ರದಲ್ಲಿ ಕೊಡ್ತೀನಿ ಆ ಬ್ಲಾಗು. ನೀವು ಕೂಡ ಎಂಜಾಯ್ ಮಾಡ್ತೀರಾ ಆ ಬ್ಲಾಗ್ನ, ತುಂಬಾನೇ ಎಂಜಾಯ್ ಮಾಡ್ತೀರಾ. ನಾನು ಕ್ಯೂರಿಯಾಸಿಟಿಯಾಗಿ ಕಾಯ್ತಾ ಇದ್ದೀನಿ ಆ ಬ್ಲಾಗ್ನ. ನಾನು ಬರ್ದಿಟ್ಕೊಂಡೆ ಆ ಬ್ಲಾಗ್ನ ಮಾಡಬೇಕು ಅಂತ ಇದ್ದೀನಿ. ನನ್ನ ಆ ಕಂಟೆಂಟ್ನ ನಾನು ಸ್ಯಾಟರ್ಡೇ ಮಾಡ್ತೀನಿ, ಥರ್ಸ್ಡೇ ಇಲ್ಲ ಫ್ರೈಡೇ ಅಪ್ಲೋಡ್ ಮಾಡ್ತೀನಿ ಆ ಬ್ಲಾಗ್ನ, ನೆಕ್ಸ್ಟ್ ಥರ್ಸ್ಡೇ ಇಲ್ಲ ಫ್ರೈಡೇ. ಸೊ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅನ್ಕೊಂತೀನಿ. ಅದು ನಾನು ಆ ಕಂಟೆಂಟ್ ಮಾಡೋರ್ಗೂ ಗೊತ್ತಾಗ್ಬಾರ್ದು, ನಿಮ್ಗೂ ಗೊತ್ತಾಗ್ಬಾರ್ದಲ್ವ. ಈ ಬ್ಲಾಗ್ ಎಲ್ಲ ಅವ್ರು ನೋಡಿದ್ರೆ ಅವರು ಶಾರ್ಪ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಯಾರಿಗೂ ಹೇಳಲ್ಲ, ಬಟ್ ಸೀಕ್ರೆಟ್ ಆಗಿ ಅದನ್ನ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ನೀವು ಅದನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ಬೋದು. ನಾನು ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಆ ವ್ಲಾಗ್ನ ಮಾಡೋದಕ್ಕೆ, ಆ ವ್ಲಾಗ್ನ ರಿಯಾಕ್ಷನ್ಸ್ ನೋಡೋದಕ್ಕೆ. ಸೊ ನೀವು ಕಾಯ್ತಾ ಇರಿ, ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಈ ಅರ್ಶಿನ ಶಾಸ್ತ್ರಕ್ಕೆ ಬರೋಣ. ಇದು ಹುಡುಗನವರು ಹುಡ್ಗಿ ಕಡೆಯವ್ರಿಗೆ ಹಚ್ಬೇಕು, ಹುಡ್ಗಿ ಕಡೆಯವ್ರು ಹುಡ್ಗನ್ಗೆ ಹಚ್ಬೇಕು ಅರ್ಶಿನ. ಆ ತರ ಮಾಡುವಂತ ಅರ್ಶಿನ ಇದು. ಎಲ್ರೂ ಸೇರಿ ಅರ್ಶಿನ ಇಕ್ಕುವಂತ ಶಾಸ್ತ್ರ ಇದು. ಲಾಸ್ಟ್ ಅರ್ಶಿನ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ನಾವು ಕುಕಿಂಗ್ ಬ್ಲಾಗ್ಸ್ ಮಾತಾಡಕ್ಕೆ ಬರೋಣ. ಕುಕಿಂಗ್ ಬ್ಲಾಗ್ಸ್ ಅಂದ್ರೆ ನಿಮ್ಗೆ ಯಾವ ರೆಸಿಪಿ ಇಷ್ಟ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ತರ ಮಾಡ್ಬೋದು. ಸೊ ನೀವು ಏನು ಕಮೆಂಟ್ ಮಾಡಿಲ್ಲ ಅಂದ್ರೆ ನಾನು ಅದಕ್ಕೆ ಮಾಡಕ್ ಆಗಲ್ಲ, ರೆಸ್ಪಾನ್ಸ್ ಮಾಡಕ್ ಆಗಲ್ಲ. ನನ್ಗೆ ಏನ್ ಇಷ್ಟ ಅದನ್ನ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನನ್ಗೆ ಏನ್ ಇಷ್ಟ ಅದನ್ನ ನಾನು ಮಾಡ್ಕೊಂತೀನಿ, ಅದನ್ನೇ ನಾನು ಶೂಟ್ ಮಾಡ್ತೀನಿ ಅಷ್ಟೇ. ನನ್ಗೆ ಏನ್ ಫೇವ್ರೇಟ್ ಚಿಕನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಆ ತರ ಮಾಡಿ ಹಾಕ್ಬಿಡ್ತೀನಿ ನಾನು. ಸೊ ನಿಮ್ಗೂ ಇವಾಗ ವೆಜಿಟೇರಿಯನ್ ಇರ್ತಾರೆ, ನಾನ್ ವೆಜಿಟೇರಿಯನ್ ಇರ್ತಾರೆ, 2 ಜನ ಇರ್ತಾರಲ್ವಾ. ನಾನು ಇದ್ ಮಾಡಕ್ ಆಗಲ್ಲ ಆತರ. ಸೊ ಟ್ರೈ ಮಾಡ್ತೀನಿ ಕೂಡ. ನಿಮ್ಗೂ ಆತರ ನಿಮ್ಗೆ ಏನ್ ಇಷ್ಟ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ನಾನು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗ್ ಬಂದಿಲ್ಲ ಅಂದ್ರೆ ನಮ್ಮ ಅಮ್ಮ
ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರ ಹತ್ರ ಕೇಳಿ ಆದ್ರೂ ಮಾಡ್ತೀನಿ ನಾನು, ಇಲ್ಲ ಅವ್ರ ಹತ್ರನೇ ಮಾಡಿಸ್ತೀನಿ, ನಾನು ವಿಡಿಯೋ ಇಟ್ಕೊಂತೀನಿ ಅಷ್ಟೇ. ಸೊ ನೋಡಿ, ನಿಮ್ಗೂ ಕೂಡ ಕುಕಿಂಗ್ ಬ್ಲಾಗ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಇವಾಗ ಒಂದಷ್ಟು ದಿನ ನಾನು ಒಂದು 5 ರಿಂದ 6 ಕಂಟೆಂಟ್ ಇದೆ ನನ್ನ ಹತ್ರ. ಅದನ್ನ ಮಾಡಿ ಮುಗಿಸಿದ್ಮೇಲೆ ನೀವು ಅದನ್ನ ನೋಡೋಣ ಯಾವ ರೀತಿ ಯಾವ್ದು ಕುಕಿಂಗ್ ಬ್ಲಾಗ್ಸ್ ಮಾಡೋದು ಅಂತ ನಾನು. ಸೊ ಆದಷ್ಟು ನಾನು ತೋರಿಸಿರೋ ಕುಕಿಂಗ್ನೇ ನಾನು ತೋರಿಸಲ್ಲ. ನೀವು ನೋಡ್ಬೋದು, ನಾನು ರೇರು ಆ ಥರ ತೋರ್ಸೋದಿಲ್ಲ, ಡಿಫ್ರೆಂಟ್ ಆಗಿ ಮಾಡ್ತೀನಿ. ನನಗೆ ತಿನ್ನಕ್ಕಾಗಲ್ಲ, ಇನ್ನು ನೀವೆಲ್ಲ ಯಾವ ಥರ ತಿಂತೀರಾ ಅನ್ನೋದನ್ನ ತಿಳ್ಕೊಂಡು ನಾನು ತೋರಿಸಿರೋದನ್ನೇ ತೋರಿಸೋದಿಲ್ಲ. ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಕಂಟೆಂಟ್ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕಂಟೆಂಟ್ ಇಲ್ದಿರಾನೆ ಮಾಡ್ಬೋದು, ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಅನ್ನೋದು ಒಂದು ಸ್ಟಾರ್ಟ್ ಮಾಡಿದ್ದು. ನಾನು ಟಿಕ್ಟಾಕ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಮೋಜ್ ಆಗಿರ್ಬೋದು, ರಪೋಸೋ ಆ್ಯಪ್ ಆಗಿರ್ಬೋದು, ಅಲ್ಲಿಂದ ನಾನು ಬರ್ತಾ ಇರೋದು. ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಬಂದಿರೋದು. ಸೊ ಸಪೋರ್ಟ್ ಮಾಡಿ ಹೀಗೆ ರೀತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಕಣ ಬ್ರಹ್ಮನಾಗಿದಲ್ಲ, ಹಾಲು ಅನ್ನ ಇಕ್ಕಿ ಸಾಕಿದ ಮಗಳಿನ ಹುಟ್ಟಿದ ಸ್ವಾರಕ್ಕೆ ಕೊಡಬೇಕಂತೆ ನನಗೆ ಮನಸ್ಸಿಲ್ಲ. ಮಗಳಿನ ಪ್ರೇಮದಿಂದ ಸಾಕಿದೆ, ಮಗಳಿನ ಲೋಲದಿಂದ. ಇವರಿಬ್ರು ಏನೇನ್ ಡಿಸ್ಕಷನ್ ಮಾಡ್ತಿರೋ ಇಲ್ಲಿ ಕುತ್ಕೊಂಡು ನೋಡು, ಹಂಗೆ ಇವರೆಲ್ಲ ಫುಲ್ಲು ಸೀಕ್ರೆಟ್ ಆಗಿ ಮಾಡೋದು ಫ್ರೆಂಡ್ಸ್. ಸೀರೆ ತಂದನ ಕೃಷ್ಣನ ತಟ್ಟೆಲಿಟ್ಟನ, ಕೃಷ್ಣನ ತಟ್ಟೆಲಿಟ್ಟನ. ಸೀರೆ ನೋಡು ಬಾರೆ ರುಕ್ಮಣಿ, ಸೀರೆ ನೋಡು ಬಾರೆ, ಸೀರೆ ನೋಡುತ್ತಾರೆ ನಾನು ನೋಡಿದನು ಕೃಷ್ಣ. ಪಕ್ಕ ಮುರುಗಿ ಬಳಸಂದ ನೀನ್ ಎದ್ದಿ ಬಾ. ನಾನು ಅವ್ರಿಗೆ ಕೇಕ್ ಕೊಟ್ಬಿಟ್ಟು ಬಂದಮ್ಮ. ಅಯ್ಯೋ ಕುಚ್ತಾ ಯಾರ್ಕೋ ಏನೇನೋ ಡೆನಿಶ್ ಮತ್ತೆ ತೆಗ್ಯೋದಲ್ಲ ಯಾ ಹೆಚ್ಚು ಕಿಶನ್
ರಾಜನಪ್ಪ ರಾಜನಪ್ಪ ನೀರು ಪಟ್ಲತ್ತು ನೀರು ಪಟ್ಲ ಅಪ್ಪ ನೀನ್ ಈ ಕಡೆ ನೋಡು ಸ್ವಾಮಿ ಆ ಕಡೆ ಏನ್ ನೋಡ್ತೀಯ ಸಖತ್ತಾಗಿದೆಯಲ್ಲಪ್ಪ ಉಜ್ರಿ ಸಿಕ್ಕಿದೆ ಚಾನ್ಸ್ ಆಗ್ತಿಲ್ಲ ಮೇ ನಾವಿಬ್ರು ಚಪ್ಪಲಿ ಆ ಕಡೆ ಬಿಟ್ಟಿದ್ದೀರಿ ನಂದು ಆ ಕಡೆನೇ ಆಯ್ತು ಹಂಗೋಗಿ ಹೋಗೋಣ ನಡೀರಿ ಕಿಶನ್ ಕಸ್ನಾಕ್ ಬೇಕಂದ್ರೆ ಯು ಕೀಪ್ ಫಸ್ಟ್ ಐ ಆಲ್ರೆಡಿ ಕೆಪ್ಟ್ ನಾವು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಇದ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ. ಇದು ಬೆಳಿಗ್ಗೆ ಒಂದು ಮುಹೂರ್ತ ಬಂದ್ಬಿಟ್ಟು 4 ಗಂಟೆಗೆ ಇದ್ದಿದ್ದು. ನಾವು ಅಲ್ಲಿವರೆಗೂ ಇರೋಕ್ಕಾಗಿಲ್ಲ, ನಮಗೆ ನಿದ್ದೆ ಬರ್ತಿತ್ತು ಬಂದ್ಬಿಟ್ಟು ಬಟ್ ಅರ್ಶನಕ್ಕೆ ಹೋಗಿದ್ರಲ್ವ ನಾವು, ಅದಕ್ಕೆ ಬಂದ್ಬಿಟ್ಟು ರಿಟರ್ನ್. ಮತ್ತೆ ಮಾರ್ನಿಂಗ್ ನನ್ನ ಅಕ್ಕ ಅವರೆಲ್ಲ ಹೋಗಿದ್ರು, ನಮ್ಮ ಅತ್ತೆ ನಮ್ಮ ಅಕ್ಕ ಅವರೆಲ್ಲ ಹೋಗಿದ್ರು. ನಾವು ಹೋಗಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಟಯರ್ಡ್ ಆಗಿತ್ತು. ಅದು ಸಂಡೇ ಬೇರೆ ಆಗಿತ್ತಲ್ವಾ, ಚೆನ್ನಾಗಿ ಮಾಡಿ ತಿನ್ಬಿಟ್ಟು ಮನ್ಕೊಂಡ್ಬಿಟ್ವಿ ಇದ್ವಿ. ಸೊ ಅದಾಗಿತ್ತು ಈ ಮದುವೆ ವ್ಲಾಗು. ಬಟ್ ಅಷ್ಟು ಬೇಗ ಮುಹೂರ್ತ ಇರೋದು ಒಳ್ಳೇದು, ಅದು ಬ್ರಾಹ್ಮೀನ್ ಮುಹೂರ್ತ ಇರೋದ್ರಿಂದ ಒಳ್ಳೇದು ಆ ಮುಹೂರ್ತ ಇಡೋದಿಕ್ಕೆ. ಬಟ್ ಎಷ್ಟು ಬೇಗ ರೆಡಿ ಆಗೋಕ್ಕೂ ಒಂದು ಇದಲ್ವಾ, ಲೇಟ್ ಆಗುತ್ತೆ ಅಷ್ಟು ಬೇಗ ಇಡೋದು ಅಷ್ಟೇ. ಸೊ ನೋಡ್ಕೊಂಬನ್ನಿ ವ್ಲಾಗ್ನ. ಎರಡು 18 ಬೇಡ ಪಾಪ ಇಲ್ಲ ಕೂತಿದ್ಲಮ್ಮ See? ಸೊ ನಿಮಗೆ ನೆಕ್ಸ್ಟ್ ಅಲ್ಲ ಅದ್ರ ನೆಕ್ಸ್ಟ್ ವ್ಲಾಗು ಏನು ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಒಂಚೂರು ಗೆಸ್ ಇರುತ್ತೆ ಅಂದ್ಕೊತೀನಿ, ಯಾಕಂದರೆ ನಾನು ಅದಕ್ಕರ್ಥ ಇಂಟು ಅಲ್ಲ ಬಟ್ ಸಿಮಿಲರ್ ಏನ್ಸ್ ಕೊಟ್ಟಿದ್ದೀನಲ್ವಾ, ಗೊತ್ತಿರುತ್ತೆ ಅಂದ್ಕೊತೀನಿ. ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋಡೋಣ ಯಾರ್ಯಾರು ಸರಿ ಮಾಡ್ತೀರಾ ಯಾರ್ಯಾರು ತಪ್ಪು ಮಾಡ್ತೀರಾ ಅಂತ. ಸೊ ಲೆಟ್ಸ್ ಸಿ. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ನನ್ನ ಕುಕಿಂಗ್ ವ್ಲಾಗ್ ಬರುತ್ತೆ. ಅದು ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ, ಎಡಿಟ್ ಮಾಡಿ ಹಾಕಬೇಕು ನಾನು. ಸೊ ಅದಕ್ಕೋಸ್ಕರ. ಸೊ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ. ಸೈನಿಂಗ್ ಆಫ್. ಟಾಟಾ. ಬಾಯ್ ಬಾಯ್.